ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃ ಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 75ನೆಯ ಅಧ್ಯಾಯವಾದ ರುದ್ರೋಕ್ತ ಜಂಬೂದ್ವೀಪ ಮೇರುಗಳ ವಿಚಾರ, ಜಂಬೂದ್ವೀಪದ ಪರಿಮಾಣ, ಸನ್ನಿವೇಶಾದಿಗಳು, ಜಂಬೂದ್ವೀಪದ ಪರ್ವತಗಳ ಮತ್ತು ವರ್ಷಗಳ ವರ್ಣನೆ, ಮೇರು ಪರ್ವತದ ಪರಿಮಾಣ, ಮೇರುವಿನ ಸುತ್ತಲೂ ಇರುವ ದೇಶಗಳು, ಮೇರುವಿನ ಮೇಲಿರುವ ಮನೋವತಿ ಎಂಬ ಬ್ರಹ್ಮಸಭೆಯ ವರ್ಣನೆ, ಚಕ್ರಪಾದ ಪರ್ವತಗಳು, ಗಂಗೋತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ರುದ್ರನು ಹೇಳುತ್ತಾನೆ, ಇನ್ನು ಮುಂದೆ ನಿಜವಾಗಿ ಜಂಬೂದ್ವೀಪ ವಿಚಾರವನ್ನು ಹೇಳುತ್ತೇನೆ. ಸಮುದ್ರಗಳ ಸಂಖ್ಯೆಯನ್ನು, ದ್ವೀಪಗಳ ವಿಸ್ತಾರವನ್ನು, ಭೂಭಾಗಗಳೆಷ್ಟು, ಅವುಗಳಲ್ಲಿರುವ ನದಿಗಳಾವುವು ಎಂಬುದನ್ನು ಹೇಳುತ್ತೇನೆ. ಮಹಾಭೂತಗಳ ಪ್ರಮಾಣವನ್ನು, ಬೇರೆ ಬೇರೆಯಾಗಿ ಚಂದ್ರ ಸೂರ್ಯರ ಗತಿಯನ್ನು, ಸಪ್ತದ್ವೀಪಗಳಲ್ಲಿ ಅಂತರ್ಗತವಾಗಿರುವ ಸಾವಿರಾರು ದ್ವೀಪಗಳ ವ್ಯತ್ಯಾಸವನ್ನು ಇಲ್ಲಿ ಕ್ರಮವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಜಗತ್ತು ಯಾವುದರಿಂದ ವಿಸ್ತಾರವಾಗಿದೆಯೋ ಅಥವಾ
ವ್ಯಾಪ್ತವಾಗಿದೆಯೋ ಮತ್ತು ಮನುಷ್ಯರು ಯಾವುದರ ಪ್ರಮಾಣಗಳನ್ನು ಊಹೆಯಿಂದ ಹೇಳುವರೋ ಆ ಸಪ್ತದ್ವೀಪಗಳನ್ನು ಚಂದ್ರ ಸೂರ್ಯ ಗ್ರಹಗಳೊಡನೆ ಹೇಳುವೆನು. ಯಾವ ಭಾವಗಳು ಅಚಿಂತ್ಯಗಳೋ ಅವುಗಳನ್ನು ತರ್ಕದಿಂದ ಸಾಧಿಸಬಾರದು. ಪ್ರಕೃತಿಗಿಂತ ಪರವಾದುದು ಅಚಿಂತ್ಯವೆನಿಸುವುದು. 9 ವರ್ಷಗಳುಳ್ಳ ಜಂಬೂದ್ವೀಪದ ವಿಸ್ತಾರವನ್ನು ಮಂಡಲವನ್ನು ದಿಟವಾಗಿ ಯೋಜನಗಳಿಂದ ಹೇಳುತ್ತೇನೆ, ತಿಳಿಯಿರಿ. ಜಂಬೂದ್ವೀಪವು 1,00,000 ಯೋಜನ ವಿಸ್ತಾರವುಳ್ಳುದಾಗಿ ಸುತ್ತಲೂ ಹಲವು ದೇಶಗಳಿಂದ ಕೂಡಿ ಬಗೆ ಬಗೆಯಾದ ಶುಭಗಳುಳ್ಳುದಾಗಿ ಸಿದ್ಧ ಚಾರಣರಿಂದ ನಿಬಿಡವಾದುದು. ಎಲ್ಲೆಡೆಯಲ್ಲಿಯೂ ಸರ್ವಧಾತುಗಳನ್ನು ಹೆಚ್ಚಾಗಿ ಪಡೆದಿರುವ ಬಂಡೆಗಳಿಂದ ಕೂಡಿದ ಪರ್ವತಗಳ ಸೊಗಸುಳ್ಳದ್ದು. ಪರ್ವತಗಳಿಂದ ಹುಟ್ಟುವ ನದಿಗಳಿಂದ ಕೂಡಿದುದು. ಐಶ್ವರ್ಯ ಕಾಂತಿಯುಳ್ಳದ್ದು, ದೊಡ್ಡದು, ಎಲ್ಲ ಕಡೆಯಲ್ಲೂ ಮಂಡಲಾಕಾರವಾದುದು. 9 ಭೂಭಾಗಗಳಿಂದ ಕೂಡಿದುದು. ಶ್ರೀಯುತನಾದ ನಾರಾಯಣನು ನೆಲೆಸಿರುವುದು ಆಗಿದೆ. ಜಂಬೂದ್ವೀಪದ ವಿಸ್ತಾರಕ್ಕೆ ಸರಿಯಾದ ಉಪ್ಪು ನೀರಿನ ಸಮುದ್ರವು ಅದನ್ನು ಎಲ್ಲ ಕಡೆಯಲ್ಲಿಯೂ ಸುತ್ತಿಕೊಂಡಿವೆ. ಅದರಲ್ಲಿ ಪೂರ್ವಕ್ಕೆ ಹಬ್ಬಿ ಅತಿ ದೀರ್ಘವಾದ ಮುಂದೆ ಹೇಳುವ 6 ವರ್ಷ ಪರ್ವತಗಳು 2 ಕಡೆಗಳಲ್ಲಿಯೂ ಪೂರ್ವ ಪಶ್ಚಿಮ ಸಮುದ್ರಗಳನ್ನು ಪ್ರವೇಶಿಸಿರುವವು. ಅವುಗಳಲ್ಲಿ ಹಿಮವತ್ ಪರ್ವತವು ಹಿಮಮಯವಾದುದು. ಹೇಮಕೂಟವೆಂಬುದು ಸುವರ್ಣಮಯವಾದುದು. ದೊಡ್ಡದಾದ ನಿಷಧವು ಎಲ್ಲೆಡೆಯಲ್ಲೂ ಅತಿ ಸುಖಕರವಾದುದು. ಈ ವರ್ಷ ಪರ್ವತಗಳು 3ರ ಉತ್ತರದಲ್ಲಿ ಸುವರ್ಣಾದ್ರಿ ಎನಿಸಿಕೊಂಡಿರುವ ನಾನು ಹೇಳಿದ ಮೇರು ಪರ್ವತವು 4 ಬಣ್ಣಗಳುಳ್ಳದ್ದಾಗಿರುವುದು. ಮೇರುವು ವೃತ್ತಾಕೃತಿಯುಳ್ಳದ್ದಾಗಿ ನಿಂತಿದೆ. ಸುಂದರವಾದ ಪಕ್ಕಗಳಲ್ಲಿ ಅದು ಹಲವು ಬಣ್ಣಗಳುಳ್ಳದಾಗಿ ಬ್ರಹ್ಮಗಣದಿಂದ ಕೂಡಿದುದಾಗಿದೆ. ಅದು ಪರಮೇಷ್ಠಿಯಾದ ಬ್ರಹ್ಮನ ನಾಭಿ ಪದ್ಮದಿಂದ ಉದಿಸಿದುದು. ಪೂರ್ವಭಾಗದಲ್ಲಿ ಅದು ಬೆಳ್ಳಗಿರುವುದರಿಂದ ಅದಕ್ಕೆ ಬ್ರಾಹ್ಮಣ್ಯವು ಇದ್ದಂತಾಗಿದೆ. ಅದು ದಕ್ಷಿಣದ ಕಡೆ ಹಳದಿಯ ಬಣ್ಣವುಳ್ಳದ್ದಾಗಿರುವುದರಿಂದ ಅದಕ್ಕೆ ವೈಶ್ಯತೆ ಇದ್ದಂತಾಗಿದೆ. ಪಶ್ಚಿಮದ ಕಡೆ ದುಂಬಿಯ ರೆಕ್ಕೆಯ ಬಣ್ಣವುಳ್ಳದಾಗಿರುವುದರಿಂದ ಗ್ರಾಮಾರ್ಥಕರ್ಮವುಳ್ಳ ಅದಕ್ಕೆ ಶೂದ್ರತ್ವವೂ ಇದೆಯೆನ್ನುವರು. ಆ ಮೇರುವಿನ ಉತ್ತರ ಭಾಗದಲ್ಲಿ ಕೆಂಪು ಬಣ್ಣವು ಕಾಣುತ್ತದೆ. ಅದರಿಂದ ಅದಕ್ಕೆ ಕ್ಷತ್ರಿಯತ್ವವೂ ಇದೆ. ಹೀಗೆ ವರ್ಣಗಳ ವಿಚಾರವನ್ನು ಹೇಳಿದುದಾಯಿತು. ವರ್ಣದಲ್ಲಿಯೂ ಪರಿಮಾಣದಲ್ಲಿಯೂ ಅದರ ಚರಿತ್ರೆ ಅಥವಾ ಸ್ಥಿತಿಯನ್ನು ಹೇಳಿದುದಾಯಿತು. ಮೇರುವಿಗೆ ಉತ್ತರದಲ್ಲಿ ವೈಡೂರ್ಯಮಯವಾದ ನೀಲ ಪರ್ವತವು, ಹಿರಣ್ಮಯವಾಗಿ ಬೆಳ್ಳಗಿರುವ ಶ್ವೇತ ಪರ್ವತವು, ಸುವರ್ಣಮಯವಾಗಿ ನವಿಲಗರಿಯ ಬಣ್ಣದಿಂದಿರುವ ಶೃಂಗವತ್ ಪರ್ವತವೂ ಇವೆ. ಶ್ರೇಷ್ಠವಾದ ಈ 3 ವರ್ಷ ಪರ್ವತಗಳು ಸಿದ್ಧಾಚಾರಣರು ವಿಹರಿಸುವವುಗಳಾಗಿವೆ. ಅವುಗಳ ನಡುವೆ ಇರುವ ವಿಸ್ತಾರವು 9,000 ಯೋಜನವೆನ್ನುವರು. ಜಂಬೂದ್ವೀಪದ ನಡುವೆ ಮೇರುವಿನಿಂದ ಉದಿಸಿದ ಇಲಾವೃತವೆಂಬ ವರ್ಷವಿದೆ. ಅದು ಮೇರುವಿನ ಸುತ್ತಲೂ 9,000 ಯೋಜನ ವಿಸ್ತಾರವುಳ್ಳದ್ದಾಗಿದೆ.
ಇಲಾವೃತದ ಮಧ್ಯದಲ್ಲಿ ಮಹಾಮೇರುವು ಹೊಗೆಯಿಲ್ಲದ ಅಗ್ನಿಯಂತಿದೆ. ಮೇರು ಪರ್ವತದ ಆಧಾರಕ್ಕಾಗಿ ಅದರ ದಕ್ಷಿಣೋತ್ತರ ಭಾಗಗಳಲ್ಲಿ 6 ವರ್ಷಗಳಲ್ಲೂ ವರ್ಷ ಪರ್ವತಗಳಿವೆ. ವರ್ಷ ಪರ್ವತಗಳೆಲ್ಲವೂ ತುದಿಯಲ್ಲಿ ಯೋಜನದಷ್ಟು ಅಗಲವುಳ್ಳವಾಗಿವೆ. ಈ ರಾಜ ಪರ್ವತಗಳು 2000 ಯೋಜನ ಎತ್ತರವುಳ್ಳವು. ಜಂಬೂದ್ವೀಪದ ವಿಸ್ತಾರಕ್ಕನುಗುಣವಾಗಿ ಅವುಗಳ ಉದ್ದವಿದೆ. ಅವುಗಳಲ್ಲಿ ನೀಲ ನಿಷಧ ಪರ್ವತಗಳೆರಡು 1,00,000 ಯೋಜನ ಉದ್ದವಾಗಿವೆ. ಶ್ವೇತ, ಹೇಮಕೂಟ, ಹಿಮವತ್, ಶೃಂಗವತ್ ಪರ್ವತಗಳು ನೀಲ ನಿಷಧಗಳಿಗಿಂತ ಕಡಿಮೆಯಾದ ಉದ್ದವುಳ್ಳವು. ಜಂಬೂದ್ವೀಪದ ಪರಿಮಿತಿಗನುಸಾರವಾಗಿ ನಿಷಧವು ನೀಲವು 1,00,000 ಯೋಜನ ಉದ್ದವುಳ್ಳುದಾಗಿದೆ. ಹೇಮಕೂಟ ಶ್ವೇತಗಳು ನಿಷಧಕ್ಕಿಂತ 1/10 ಕಡಿಮೆಯಾದ ಉದ್ದವುಳ್ಳವು. ಹಿಮವತ್, ಶೃಂಗವತ್ ಪರ್ವತಗಳು ಹೇಮಕೂಟಕ್ಕಿಂತ 1/20 ಕಡಿಮೆಯಾದ ಉದ್ದವುಳ್ಳವುಗಳಾಗಿವೆ. ಹಿಮವತ್ ಪರ್ವತವು ಪೂರ್ವ ಪಶ್ಚಿಮದ ಕೊನೆಗಳಲ್ಲಿ 1/8 ವಿಸ್ತಾರವುಳ್ಳದ್ದಾಗಿದೆ. ಜಂಬೂದ್ವೀಪವು ವೃತ್ತಾಕಾರವಾಗಿರುವುದರಿಂದ ವರ್ಷಗಳ ಮತ್ತು ವರ್ಷ ಪರ್ವತಗಳ ಉದ್ದವು ಹೆಚ್ಚು ಕಡಿಮೆಯಾಗುತ್ತವೆ. ಆ ವರ್ಷ ಪರ್ವತಗಳ ಮಧ್ಯದಲ್ಲಿರುವ ದೇಶಗಳು, ವರ್ಷಗಳು, ಝರಿಗಳ ಮತ್ತು ಜಲಪಾತಗಳ ಹಳ್ಳ ತಿಟ್ಟುಗಳಿಂದಲೂ ಪರ್ವತಗಳಿಂದಲೂ ಹಲವು ನದಿಗಳಿಂದಲೂ ಆವೃತಗಳಾಗಿರುವುದರಿಂದ ಒಂದರಿಂದ ಮತ್ತೊಂದಕ್ಕೆ ಹೋಗುವುದು ಅಸಾಧ್ಯ. ಅವುಗಳಲ್ಲಿ ಎಲ್ಲೆಲ್ಲಿಯೂ ನಾನಾ ಜಾತಿಯ ಪ್ರಾಣಿಗಳು ವಾಸಿಸುತ್ತವೆ. ಭರತನ ಸಂತತಿಯವರು ವಾಸ ಮಾಡುವುದು ಹೈಮವತ ಅಥವಾ ಭಾರತ ವರ್ಷವೆನಿಸಿಕೊಳ್ಳುವುದು. ಹಿಮವತ್ ಪರ್ವತದಿಂದ ಹೇಮಕೂಟದವರೆಗಿರುವುದು ಕಿಂಪುರುಷ ವರ್ಷ. ಹೇಮಕೂಟದಿಂದಾಚೆಗೆ ನಿಷಧದವರೆಗಿರುವುದು ಹರಿವರ್ಷವೆನಿಸುವುದು. ಹರಿವರ್ಷಕ್ಕಿಂತ ಆಚೆಗೆ ಮೇರು ಪರ್ವತದ ಪಕ್ಕದಲ್ಲಿರುವುದು ಇಲಾವೃತ ವರ್ಷ. ಇಲಾವೃತಕ್ಕಿಂತ ಆಚೆಗೆ ಉತ್ತರದಲ್ಲಿ ನೀಲ ಪರ್ವತವಿದೆ. ಅದರಾಚೆಗೆ ರಮ್ಯಕ ವರ್ಷವು ಪ್ರಸಿದ್ಧವಾಗಿದೆ. ರಮ್ಯಕದಿಂದಾಚೆಗೆ ಶ್ವೇತ ಪರ್ವತ. ಶ್ವೇತಕ್ಕೆ ಉತ್ತರದಲ್ಲಿ ಹಿರಣ್ಮಯ ವರ್ಷವೆಂದು ಪ್ರಸಿದ್ಧವಾಗಿದೆ. ಹಿರಣ್ಮಯಕ್ಕಿಂತ ಆಚೆಗೆ ಶೃಂಗವತ್ ಪರ್ವತವಿರುವುದು. ಅದರಾಚೆ ಇರುವುದು ಕುರುವರ್ಷವೆನಿಸಿಕೊಳ್ಳುವುದು. ದಕ್ಷಿಣೋತ್ತರಗಳಲ್ಲಿರುವ ಭಾರತ ಕುರುವರ್ಷಗಳೆರಡು ಬಿಲ್ಲಿನ ಆಕಾರವಾಗಿವೆ. ಕಿಂಪುರುಷವೇ ಮೊದಲಾದ 4 ವರ್ಷಗಳು ಉದ್ದವಾಗಿವೆ. ಇಲಾವೃತ ವರ್ಷವು ಚಚ್ಚೌಕವಾಗಿದೆ. ನಿಷಧವು ಮೇರೆಯಾಗಿರುವ ಪ್ರದೇಶಕ್ಕೆ ಕೆಳಭಾಗದಲ್ಲಿರುವವು. ಮೇರುವಿಗೆ ದಕ್ಷಿಣ ಭಾಗದ ಆಧಾರಾರ್ಥವಾದವುಗಳೆಂದು, ಶೃಂಗವತ್ ಪರ್ವತಕ್ಕೆ ಮೇಲುಗಡೆ ಮೇರುವಿನ ಕಡೆಗಿರುವವು ಉತ್ತರ ಭಾಗದ ಆಧಾರಾರ್ಥವಾದವುಗಳೆಂದು ಹೇಳುವರು. ಹೀಗೆ ಆಧಾರಕ್ಕಾಗಿ ಮೇರುವಿಗೆ ದಕ್ಷಿಣದಲ್ಲಿ 3 ವರ್ಷಗಳು, ಉತ್ತರದಲ್ಲಿ 3 ವರ್ಷಗಳೂ ಇವೆ. ಅವುಗಳ ನಡುವೆ ಮೇರುವಿರುವ ಇಲಾವೃತ ವರ್ಷವಿದೆ ಎಂದು ಅರಿಯಬೇಕು. ಅದರ ಉದ್ದವು 34,000 ಯೋಜನವೆಂದು ಹೇಳಿದೆ. ಅದರ ಪಶ್ಚಿಮದಲ್ಲಿ
ಗಂಧಮಾದನ ಪರ್ವತವಿದೆ. ಅದು ಉದ್ದ, ಎತ್ತರ, ವಿಸ್ತಾರಗಳಲ್ಲಿ ಮಾಲ್ಯವತ್ ಪರ್ವತಕ್ಕೆ ಸಮಾನವಾದುದು. ಅವೆರಡರ ನಡುವೆ ದುಂಡಾದ ಕನಕ ಪರ್ವತವಾದ ಮೇರುವಿದೆ. ಆ ಸುವರ್ಣಾದ್ರಿಯು 4 ಬಣ್ಣಗಳುಳ್ಳದ್ದಾಗಿ ಬುಡದಲ್ಲಿ ಚಚ್ಚೌಕವಾಗಿದೆ. ಅವ್ಯಕ್ತವಾಗಿದ್ದ ಎಲ್ಲ ಧಾತುಗಳು, ಜನಾದಿಗಳು ಉದಿಸಿದುದು ಆ ಸುವರ್ಣಾದ್ರಿಯಿಂದಲೇ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 75ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.